ಆನ್ 19th October 2025 ಯಾವಾಗ ಇಡೀ ಪ್ಯಾರಿಸ್ಸೇ ಆವತ್ತಿನ ದಿನ ಕಂಪ್ಲೀಟ್ಲಿ ಶಾಕ್ ಆಗುತ್ತೆ. ಇಡೀ ಪ್ಯಾರಿಸ್ಸೇ 1 ಸೆಕೆಂಡ್ಗೆ ನಡ್ಗೋಗುತ್ತೆ. ಬಿಕಾಸ್ ಏನಕ್ಕೆ ಅಂದರೆ ಎಂದಿನಂತೆ ಯಾವಾಗಲೂ ಪ್ಯಾರಿಸು ತನ್ನ ದಿನಚರಿಯಲ್ಲಿ ಬ್ಯುಸಿಯಾಗಿರುತ್ತೆ. ಸೊ ಆ ಟೈಮಲ್ಲೇ ಪ್ಯಾರಿಸಿನ ಲೂರ್ ಮ್ಯೂಸಿಯಂ ಹತ್ರ ಒಂದು ಫ್ರಿಗೇಟ್ ವ್ಯಾನ್ ಬರುತ್ತೆ. ಸೊ ಆ ವ್ಯಾನ್ ಬಂದು ನಿಂತ್ಕೊತಿದ್ದಂಗೆ ಅದರಿಂದ ಇಳಿದಂಥ 4 ಜನ ಒನ್ ಆಫ್ ದ ಮೋಸ್ಟ್ ಡೆಡ್ಲಿಯೆಸ್ಟ್ ರಾಬ್ರಿ ಮಾಡ್ತಾರೆ. ಸೊ ಇಷ್ಟು ದಿನ ಈ ಥರ ರಾಬ್ರಿನ ನಾವು ಬರೀ ಕನ್ನಡದ ಮೂವಿಲಿ ಏನು ಕೋಟಿಗೊಬ್ಬ 2 ಇದೆ, ಅದು ಬಿಟ್ಟರೆ ಹಾಲಿವುಡ್ ಮೂವಿ ನೋಡತ್ತಾರೆ ಮನಿ ಎಷ್ಟು ಅಂತ ಇದೆಯಲ್ಲ, ಸೊ ಆ ಥರ ಮೂವಿಲಿ ಮಾತ್ರ ನಾವು ಕೇಳ್ತಾ ಇದ್ದಿದ್ದು. ಬಟ್ ಅರೆ ಇದನ್ನು ಒನ್ ಆಫ್ ದ ರಿಯಲ್ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಿ ಸಕ್ಸಸ್ಫುಲ್ ಆಗಿ ರಾಬ್ರಿ ಮಾಡಿ ಇಡೀ ಪ್ಯಾರಿಸಿನ ಪೊಲೀಸರಿಗೆ ಮುಖಭಂಗ ಮಾಡಿ ಹೋಗಿದ್ದಾರೆ. It was a robbery no one thought was possible. Not in broad daylight, not inside the world's most famous museum, but in just 4 minutes, a team of thieves pulled off a heist. ನಾನು ಮಾತಾಡಕ್ಕೆ ಹೋಗ್ತಿರೋ ಕಂಟೆಂಟ್ ಬಂದೆ ದ ರಾಬ್ರಿ ಆಫ್ ದ ಲೂರ್ ಮ್ಯೂಸಿಯಂ. ಈ ಕಂಟೆಂಟ್ನ ಶುರು ಮಾಡೋಕ್ಕಿಂತ ಮುಂಚೆ ಸೊ ಇದಾಗಿದ್ದು ಬಂದು ಆನ್ 19th October 2025. ಆದರೆ ನಾವು ಇದರಿಂದ ಒಂದು 10 ದಿನ ಹಿಂದೆ ಹೋಗ್ಬೇಕಾಗತ್ತೆ. ಯಾವಾಗ ಪ್ಯಾರಿಸಿನ ಪೊಲೀಸ್ ಸ್ಟೇಷನಲ್ಲಿ ಒಬ್ಬ ಫ್ರೈಟ್ ವ್ಯಾನಿನ ಡ್ರೈವರ್ ಬಂದು ಕಂಪ್ಲೇಂಟ್ ಕೊಡ್ತಾನೆ ಸ್ಟೇಟಿಂಗ್ ದಟ್ ನನ್ನೊಂದು ಎಲಿವೇಟೆಡ್ ಟ್ರಕ್ ಮಿಸ್ ಆಗಿದೆ, ಸೊ ಇದನ್ನ ದಯವಿಟ್ಟು ನೀವು ಹುಡುಕೊಡಿ ಅಂತ. ಸೊ ಆ ಟೈಮಲ್ಲಿ ಪ್ಯಾರಿಸಿನ ಪೊಲೀಸರು ನೆಗ್ಲಿಜೆನ್ಸಿಂದ ಒಂದು ಕಂಪ್ಲೇಂಟ್ ಮಾಡೋದು ತಗೊಂಡು ಅದ್ರ ಮೇಲೆ ಒಂದು FIR ಹಾಕಿ ಸೈಲೆಂಟ್ ಆಗಿರ್ತಾರೆ. ಬಟ್ ಇದಾಗಿ ಕೇವಲ 10 ದಿನಗಳಲ್ಲೇ ಯಾವಾಗ ಎಂದಿನಂತೆ ಆವತ್ತು ಕೂಡ ತುಂಬ ಟೂರಿಸ್ಟು ಮತ್ತು ತುಂಬ ಜನ ವಿಸಿಟರ್ಸು ಆ ಮ್ಯೂಸಿಯಂಗೆ ವಿಸಿಟ್ ಮಾಡಿರ್ತಾರೆ. ಸೊ ಈ ಮ್ಯೂಸಿಯಮಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂದರೆ ಈ ಮ್ಯೂಸಿಯಮಲ್ಲೇ ಮೊನಾಲಿಸಾ ಪೇಂಟಿಂಗ್ ಕೂಡ ಇರೋದು. ಆ ಟ್ರಕ್ ಕೂಡ ಬಂದ್ಬಿಟ್ಟು ಆ ಲೂರ್ ಮ್ಯೂಸಿಯಮಿನ ಅಪೋಲೋ ಗ್ಯಾಲರಿ ವಿಂಡೋ ಹತ್ರ ಬಂದು ನಿಂತ್ಕೊಳ್ಳುತ್ತೆ. ಸೊ ಆ ವಿಂಡೋ ಹತ್ರ ಬಂದು ನಿಂತ್ಕೊಂತಿದ್ದಂಗೆ ಅದಲ್ಲಿ 4 ಜನ ಕೆಳಗಡೆ ಇಳಿತಾರೆ. ಸೊ ಆ 4 ಜನ ಕೆಳಗಡೆ ಇಳಿತಿದ್ದಂಗೆ ಎಲ್ಲರಿಗೂ ಯಾರಿಗೂ ಡೌಟ್ ಅನ್ನೋದು ಬರಲ್ಲ. ಬಿಕಾಸ್ ಅವ್ರು 4 ಜನದ್ದು ಔಟ್ಫಿಟ್ಗಳು ನೋಡ್ರಿ ಎಲ್ಲ ಬಂದ್ಬಿಟ್ಟು ಒಂದು ಸರ್ವಿಸ್ ವರ್ಕರ್ಸ್ಗಳ ತರ ಇರ್ತಾರೆ. ಸೊ ದಟ್ ಅವಾಗ ಯಾರಿಗೂ ಡೌಟ್ ಬರಲ್ಲ. ಆ ಟೈಮಲ್ಲೇ 4 ಜನದಲ್ಲಿ ಇಬ್ರು ಆ ಎಲಿವೇಟೆಡ್ ಟ್ರಕ್ ಮೇಲೆ ಹತ್ತಿ ಸೊ ಅಲ್ಲಿ ಇದ್ದಂತ ಫ್ರೈಟ್ ನ ಆನ್ ಮಾಡ್ತಾರೆ. ಸೊ ಆ ಫ್ರೈಟ್ ನ ಆನ್ ಮಾಡ್ತಿದ್ದಂಗೆ ಅದು ಸೀದಾ ಮೇಲ್ಗಡೆ ಹೋಗುತ್ತೆ. ಸೊ ಇನ್ನೇನು ಯಾವಾಗ ಅದು ಅಪೋಲೋ ಗ್ಯಾಲರಿ ವಿಂಡೋ ಹತ್ರ ಹೋಗುತ್ತಲ್ಲ, ಸೊ ಅದರಿಂದ ಇಬ್ರು ಜಂಪ್ ಹೊಡೆದ್ಬಿಟ್ಟು ಸೊ ಅವ್ರು ಕ್ಯಾರಿ ಮಾಡಿದಂಥ ಎಕ್ವಿಪ್ಮೆಂಟ್ ಗ್ಲಾಸ್ ಕಟ್ಟರು ಮತ್ತೆ ಐ ವೋಲ್ಟೇಜ್ ಡ್ರಿಲ್ಲರ್ ತಗೊಂಡು ಆ ಗ್ಲಾಸ್ನ ಕಟ್ ಮಾಡೋಕೆ ಶುರು ಮಾಡ್ತಾರೆ. ಸೊ ಯಾವಾಗ ಇನ್ನೇನು ಕಟ್ ಮಾಡಿ ಅದ್ರೊಳಗಡೆ ಎಂಟ್ರಿ ಕೂಡ ಕೊಡ್ತಾರೆ. ಸೊ ಆ ಟೈಮಲ್ಲೇ ಸಡನ್ ಆಗಿ ಸೈರನ್ ಎಲ್ಲ ಬಡ್ಕೊಳ್ಳೋಕೆ ಶುರು ಆಗುತ್ತೆ. ಸೊ ಆ ಸೈರನ್ ಬಡ್ಕೊಂತಿದ್ದಂಗೆನೆ ಆ ಸೆಕ್ಯೂರಿಟಿ ಅವರು ಅದು ಹೋಗ್ಬಿಟ್ಟು ಆ ಕಳ್ಳರನ್ನ ಹಿಡಿಬೋದಾಯ್ತು. ಬಟ್ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಇದ್ದಂಥ ಪ್ರೋಟೋಕಾಲ್ಸ್ ಪ್ರಕಾರ ಏನೇ ಆದ್ರೂ ಫಸ್ಟ್ ಅಲ್ಲಿ ಇದ್ದಂಥ ಟೂರಿಸ್ಟ್ಗಳನ್ನ ಆ ಮ್ಯೂಸಿಯಂ ಇಂದ ಆಚೆ ಕಡೆ ಕಳಿಸ್ಬೇಕು. ಅದಾದ್ಮೇಲೆ ಹೋಗ್ಬಿಟ್ಟು ಏನೇ ಪ್ರಾಬ್ಲಮ್ ಅದನ್ನ ಸಾಲ್ವ್ ಮಾಡಬೇಕು ಅನ್ನೋ ಪ್ರೋಟೋಕಾಲ್ ಇರುತ್ತೆ. ಸೊ ಆ ಪ್ರೋಟೋಕಾಲ್ನ ಫಾಲೋ ಮಾಡೋದಕ್ಕಂತ ಸ್ಟಾರ್ಟಿಂಗ್ ಅಲ್ಲಿ ಇದ್ದಂಥ ವಿಸಿಟರ್ಸ್ ಏನಿರ್ತಾರಲ್ಲ ಸೊ ಅವ್ರುಗಳನ್ನ ಆಚೆ ಕಡೆ ಕಳಿಸ್ತಾರೆ. ಸೊ ಅಷ್ಟೊತ್ತಿಗೆಲ್ಲ ಆಲ್ರೆಡಿ ಅವ್ರಿಗೆ ತುಂಬಾ ಟೈಮ್ ಸಿಕ್ಬಿಟ್ಟಿರುತ್ತೆ. ಕಂಟೆಂಟ್ ಏನ್ ಲೆಂತ್ ಇದೆಯಲ್ಲ ಅದಕ್ಕಿಂತ ಕಮ್ಮಿ ನಿಮಿಷದಲ್ಲೇ ರಾಬ್ರಿ ಮಾಡ್ಬಿಟ್ಟು ಮುಗಿಸ್ಬಿಟ್ಟು ಅಲ್ಲಿ ಜೂಟ್ ಆಗ್ಬಿಟ್ಟಿರ್ತಾರೆ. ಸೊ ಅಷ್ಟೊತ್ತಿಗೆಲ್ಲ ನಂದು ಏನಿಲ್ಲ ಅನ್ನೋ ಒಂದು ಯೂಟ್ಯೂಬ್ ಕಂಟೆಂಟ್ ಇರುತ್ತೆ. ರಾಬ್ರಿ ಮುಗಿಸ್ಬಿಟ್ಟು ಆ ಟೈಮ್ ಲ್ಯಾಪ್ಸ್ ಅಲ್ಲೇ ಎಕ್ಸಿಟ್ ಆಗ್ಬಿಟ್ಟಿರ್ತಾರೆ. ಸೊ ಅಷ್ಟೊತ್ತಿಗೆಲ್ಲ ಆಲ್ರೆಡಿ ಆ ಟೀಮಲ್ಲಿ ಇದ್ದವರು ಇಬ್ರು ಅವ್ರವ್ರ ಕೆಲಸನ ಮುಗಿಸ್ಬಿಟ್ಟು ಸೊ ಅಲ್ಲಿ ಇದ್ದಂತ ಒನ್ ಆಫ್ ದ ಮೋಸ್ಟ್ ಆಂಟಿಕ್ ಪೀಸ್ ಆದಂತ ಡೈಮಂಡ್ ಅಂಡ್ ಸಫೈರ್ ಟಿಯಾರಾ, ಕ್ವೀನ್ ಮರೈ ಎಮಿಲಿ ಅವರ ಇಯರಿಂಗ್ಸ್, ಎಂಪ್ರೆಸ್ ಲೂಯಿಸ್ ಅವರ ಎಂಬಿಡೆಡ್ ನೆಕ್ಲೆಸ್ ಮತ್ತೆ ಎಂಪ್ರೆಸ್ ಇಯುಂಗ್ ಅವರ ಒಂದು ಕ್ರೌನ್ ನ ಕೂಡ ಕಳ್ತನ ಮಾಡ್ಕೊಂಡಿರ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿಂದ ತಪ್ಪಿಸ್ಕೊಳ್ಳೋ ಟೈಮಲ್ಲಿ ಆ ಕ್ರೌನ್ ಆನ್ ದ ವೇ ಹೋಗೋ ಟೈಮಲ್ಲಿ ಕೆಳಗಡೆ ರೋಡಲ್ಲಿ ಬಿದ್ದೋಗುತ್ತೆ. ಸೊ ಅದನ್ನ ಪ್ಯಾರಿಸಿನ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದು ಮತ್ತೆ ರಿಕವರಿ ಮಾಡ್ತಾರೆ. ಬಟ್ ಆದ್ರೆ ಅದಲ್ಲಿ ತುಂಬಾ ಡ್ಯಾಮೇಜಸ್ ಆಗ್ಬಿಟ್ಟಿರುತ್ತೆ. ಕೆಟ್ಟ ಕಲಿಗೆ ಇದು ನನಗೆ ಕೆಟ್ಟಿಲ್ಲ. ಒಂದು ನಿಮಿಷ ಸತ್ರ ಒಂಥರ ಟೆನ್ಷನ್. ಇದಿಷ್ಟು ಯಾವಾಗ ಕಳ್ತನ ಮಾಡ್ಕೊಂಡು ಎಸ್ಕೇಪ್ ಆಗ್ತಾರೆ ವಿತಿನ್ ಇನ್ನೇನ್ ಸೆಕ್ಯೂರಿಟಿ ಅವರ ಆ ಡೋರ್ ನ ಓಪನ್ ಮಾಡೋದಕ್ಕೂ ಅದೇ ವಿಂಡೋ ಇಂದ ಜಂಪ್ ಹೊಡೆದ್ಬಿಟ್ಟು ಸೊ ಆ ಏನ್ ಎಲಿವೇಟೆಡ್ ಟ್ರಕ್ ಇತ್ತಲ್ಲ ಸೊ ಎಲಿವೇಟರ್ ಮೇಲೆ ಕೂತ್ಕೊಂಡು ಸೀದಾ ಹಂಗೆ ಕೆಳಗಡೆ ಇಳಿತಾರೆ. ಸೊ ಕೆಳಗಡೆ ಇಳಿತಿದ್ದಂಗೆನೆ ಸ್ಟಾರ್ಟಿಂಗ್ ಆ ಟ್ರಕ್ ನ ಬೆಂಕಿ ಹಾಕ್ಬಿಟ್ಟು ಸುಟ್ಟಾಕೋಣ ಯಾರೇ ಆದಂತ ಪ್ರೂಫ್ ಏನು ಉಳ್ಸೋದ್ ಬೇಡ ಅಂತ ಅನ್ಕೊಂತಾರೆ. ಸೊ ಅಷ್ಟೊತ್ತಿಗೆಲ್ಲ ಆಲ್ರೆಡಿ ಕೆಳಗಡೆ ಇದ್ದಂತ ಗ್ರೌಂಡ್ ಸ್ಟಾಫ್ ಮತ್ತೆ ಸೆಕ್ಯೂರಿಟಿಗಳು ಆ ಟ್ರಕ್ ಗಳು ಓಡ್ ಬರ್ತಿದ್ದ ನೋಡಿ. ಸೊ ಆ ಟೀಮಲ್ಲಿ ಇದ್ದಂತವ್ರೆ ಇನ್ನ ಇಬ್ರು ಏನ್ ಕೆಳಗಡೆ ಇರಲ್ಲ. ಸೊ ಅವ್ರುಗಳ ಅಷ್ಟೆಲ್ಲ ಒಂದು 2 2 ವೀಲರ್ಸ್ ಗಳನ್ನ ಅರೇಂಜ್ ಮಾಡ್ತಾರೆ. ಸೊ ಆ 2 ವೀಲರ್ಸ್ ಗಳು ಬರ್ತಿದ್ದಂಗೆ ಇವ್ರು ಆ 2 ವೀಲರ್ಸ್ ಮೇಲೆ ಕೂತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಒಂದ್ ಕಡೆ ಅದನ್ನ ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲು ಬಿಡದಂಗ ಆಗ್ಬಿಡ್ತು. ಆಮೇಲೆ ಇನ್ನೊಂದ್ ಕಡೆ ಸಮಾಜದೊಳಗಡೆ ಹಿಂಗೂ ಇರ್ತಾರ ಅನ್ನುವಂಥದ್ದು ಅನ್ನಿಸ್ತು. ಟೈಮಲ್ಲಿ ನಂಗೆ ಒಂದು ಮಾತು ನಾಕೋ ಬಂತು. ಏನಪ್ಪಾ ಅಂದ್ರೆ ಯಾವ ವಸ್ತು ನಮ್ದು ಯಾವ್ದು ನಾವು ಕಷ್ಟಪಟ್ಟು ದುಡ್ದಿರ್ತೀವಲ್ಲ ಸೊ ಅದ್ನು ಯಾವತ್ತು ನಮ್ ಜೊತೆ ಇರುತ್ತೆ. ಯಾವ್ದು ನಾವು ಕಳ್ತನ ಮಾಡ್ಕೊಂಡು ಹೋಗಿ ನಾವು ಇಟ್ಕೊಂಡಿರ್ತೀವಲ್ಲ ಸೊ ಅದು ಯಾವತ್ತಿದ್ರು ಒಂದಲ್ಲ ಒಂದಿನ ಅದು ಕಳ್ತನ ಹಾಗೆ ಆಗತ್ತೆ ಅನ್ನೋದಕ್ಕೆ ಇದೇ ಪ್ರೂಫ್. ಯಾಕೋ ಅಣ್ಣವ್ರ ರೇಂಜ್ ಬಿಲ್ಡಪ್ ಕೊಡ್ತಿದ್ದೀರಾ? ಬಿಕಾಸ್ ಏನಕ್ಕೆ ಅಂದ್ರೆ ಎಂಬಿಡೆಡ್ ನೆಕ್ಲೆಸ್ ಅಲ್ಲಿ ಇತ್ತಲ್ಲ ಸೊ ಆ ನೆಕ್ಲೆಸ್ ಅಲ್ಲಿ ಇದ್ದಂತ ಡೈಮಂಡ್ಸ್ ಮತ್ತೆ ಸ್ಟೋನ್ಸ್ ಗಳೆಲ್ಲ ಶ್ರೀಲಂಕಾ ಮತ್ತೆ ಇಂಡಿಯಾ ಇಂದ ಆವಾಗಿನ ಕೊಲೊನೈಸೇಷನ್ ರೂಲ್ ಅಲ್ಲಿ ಕತ್ಕೊಂಡು ಹೋಗಿದ್ದು.
ಹೌದೇನೀಗ ಪೇಪರ್ ಹಾಕ್ಸ್ತೀರಾ? ಸೊ ಅವ್ರು ಬಂದು ನಮ್ಮಿಂದ ಕತ್ಕೊಂಡೋದ್ರು. ಸೊ ಇವತ್ತು ಅವ್ರ ಜಾಗದಿಂದಾನೇ ಅವ್ರ ಕಡೆಯವರು ಅದನ್ನ ಕತ್ಕೊಂಡು ಹೊರಟೋಗಿದ್ದಾರೆ. ಸೊ ಇಲ್ಲಿ ಏನು ಸೆಕ್ಯೂರಿಟಿ ಲ್ಯಾಬ್ಸ್ ಆಯ್ತು ಅಂತ ನೋಡೋ ತರ ಇದ್ರೆ ಯಾವಾಗ ತುಂಬಾ ವರ್ಷಗಳಾದ್ಮೇಲೆ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಆಗುತ್ತೆ. ಸೊ ಆವಾಗ ಕಳ್ಳರುಗಳಿಗೆ ಒಂದ್ ಏನಪ್ಪ ಗೊತ್ತಾಗತ್ತೆ ಅಂದ್ರೆ, ಸೊ ಇನ್ ಮುಂದಿನ ಪೇಂಟಿಂಗ್ಸ್ ಅನ್ನ ಕಳ್ತನ ಮಾಡಕ್ಕಲ್ಲ. ಒಂದ್ ವೇಳೆ ನಾವು ಪೇಂಟಿಂಗ್ಸ್ ನ ಕಳ್ತನ ಮಾಡಿದ್ರೇನು ಅದಕ್ಕೆ ಇರುವಂತ ವ್ಯಾಲ್ಯೂ ಬಂದ್ಬಿಟ್ಟು ಅದ್ರ ಹಿಸ್ಟಾರಿಕಲ್ ವ್ಯಾಲ್ಯೂ ಅಂದ್ರೆ ಏನಾದ್ರು ಪೂರ್ವಜರು ವ್ಯಾಲ್ಯೂ ಏನಿರುತ್ತಲ್ಲ, ಸೊ ಆ ಹಿಸ್ಟಾರಿಕಲ್ ವ್ಯಾಲ್ಯೂ ಅಷ್ಟೇ ಈ ಪೇಂಟಿಂಗ್ ಮೇಲೆ ಇರೋದು. ಅದ್ರ ಬದಲು ಒಂದ್ ವೇಳೆ ನಾವ್ ಇನ್ನ ಆಚೆ ಕಡೆ ತಗೊಂಡವರು ತುಂಬಾ ದಿನ ಅದನ್ನ ನಮ್ ಜೊತೆ ಇಟ್ಕೊಳಕ್ಕಾಗಲ್ಲ, ಅದನ್ನ ಸೆಲ್ ಮಾಡ್ಲೇಬೇಕು. ಬಟ್ ಆ ಸೆಲ್ ಮಾಡೋ ಟೈಮ್ ಹೆಂಗಾರು ಮಾಡ್ಬಿಟ್ಟು ಆ ಇನ್ಫಾರ್ಮೇಶನ್ ಬಂದು ಪೊಲೀಸ್ ಗೊತ್ತಾಗುತ್ತೆ. ಸೊ ಆ ಟೈಮಲ್ಲಿ ಅವ್ರು ಬಂದು ಆಬ್ವಿಯಸ್ಲಿ ನಮ್ನ ಬಂದು ಜಪ್ತಿ ಮಾಡ್ಕೊಂತಾರೆ ಅಂತ ಒಂದು ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಸೊ ಆವಾಗಿಂದ ಕಳ್ಳರುಗಳ ಮೈಂಡ್ ಸೆಟ್ ಬಂದ್ಬಿಟ್ಟು ಈ ತರ ಮಾನ್ಯುಮೆಂಟ್ಸ್ ಮೇಲೆ ಇರುತ್ತೆ. ಬಿಕಾಸ್ ಒಂದು ಪೇಂಟಿಂಗ್ ನ ನಾವು ಅದನ್ನ ಡಿಸ್ಮ್ಯಾಂಟಲ್ ಮಾಡಕ್ಕಾಗಲ್ಲ. ಏನಕ್ಕೆ ಅದು ಬಂದು ಮಾಮೂಲಿ ಒಂದು ಪೇಪರ್ ಅಲ್ಲಿ ಮಾಡಿರೋ ಒಂದು ಕ್ಯಾನ್ವಾಸ್ ಪೇಪರ್ ಅಲ್ಲಿ ಮಾಡಿರೋಂತ ಒಂದು ಆರ್ಟ್ ಅದು. ಸೊ ಅದನ್ನ ಡಿಸ್ಮ್ಯಾಂಟಲ್ ಮಾಡೋಕೆ ಮತ್ತೆ ಅದನ್ನ ಅಸೆಂಬಲ್ ಮಾಡೋದು ಕಷ್ಟ ಆಗತ್ತೆ. ಅದೇ ನಾವೇನಾದ್ರು ಈ ತರ ಅದೇ ಒಂದು ಜ್ಯುವೆಲ್ರೀಸ್ ಆ ತರದಲ್ಲಿ ಏನಾದ್ರು ನಾವೇನಾದ್ರು ಕಳ್ತನ ಮಾಡಿದ್ರೆ ಸೊ ಅದನ್ನ ಡಿಸ್ಮ್ಯಾಂಟಲ್ ಮಾಡೋದು ತುಂಬಾ ಈಸಿ ಇರುತ್ತೆ. ಸೊ ಅದನ್ನ ಡಿಸ್ಮ್ಯಾಂಟಲ್ ಮಾಡ್ಬಿಟ್ಟು ಅದ್ರಲ್ಲಿ ಇದ್ದಂತ ಡೈಮಂಡ್ಸ್ ರೂಬೀಸ್ ಎಲ್ಲ ಸಪರೇಟ್ ಮಾಡಿ ತಗೊಂಡು ಬೇರೆ ಕಂಟ್ರಿಗೆ ಏನಾದ್ರು ನಾವು ಟ್ರಾನ್ಸ್ಪೋರ್ಟ್ ಮಾಡಿದ್ರೆ ಅದು ಯಾರ ಕೈಲೂ ಹಿಡಿಯೋಕ್ಕೂ ಆಗಲ್ಲ. ನನ್ನ ಮಗನೇ ಹೊಟ್ಟೆ ಉರಿಸ್ತಾ ಇಲ್ಲಿ. ಸೊ ಇದ್ ಬಂದ್ಬಿಟ್ಟು ಕಳ್ಳರುಗಳಿಂದೆಲ್ಲ ಯೋಚನೆ ಮಾಡ್ಬಿಟ್ಟು ಸೊ ಅದಕ್ಕೆ ಅವ್ರ ಅವತ್ತು ಅಪೋಲೋ ಗ್ಯಾಲರಿ ಹತ್ರ ಬಂದ್ಬಿಟ್ಟು ಸೀದಾ ಅಲ್ಲಿ ಇದ್ದಂತ ಬರೀ ಆ ನೆಕ್ಲೆಸ್, ಕ್ರೌನ್ ಮತ್ತೆ ಜ್ಯುವೆಲ್ರೀಸ್ ಬಿಟ್ಟು ಇನ್ಯಾವುದಕ್ಕೂ ಅವ್ರು ಮುಟ್ಟಕ್ ಹೋಗಲ್ಲ. ಸೊ ಅಲ್ಲಿನ ಡೈರೆಕ್ಟರ್ ಅಫಿಷಿಯಲ್ ಸ್ಟೇಟ್ಮೆಂಟ್ ಪ್ರಕಾರ ಆ ಸೈರನ್ಸ್ ಮತ್ತೆ ಅಲ್ಲಿ ಇದ್ದಂತ ಸೆಕ್ಯೂರಿಟಿ ಸಿಸ್ಟಮ್ಸ್ ಎಲ್ಲ ಕಂಪ್ಲೀಟ್ಲಿ ಔಟ್ಡೇಟೆಡ್ ಆಗಿರುತ್ತೆ. ಬಿಕಾಸ್ ಏನಕ್ಕೆ ಗ್ಲಾಸ್ ಕಟ್ ಆಗೋ ಟೈಮಲ್ಲಿ ಅದು ಸೈರನ್ ಆಗಬೇಕಾಯ್ತು. ಬಟ್ ಅನ್ಫಾರ್ಚುನೇಟ್ ಗ್ಲಾಸ್ ಕಟ್ ಆದ್ಮೇಲೆ ಸೈರನ್ ಆಗಿದೆ. ಗ್ಯಾಲರಿ ಕೂಡ ವರ್ಕ್ ಆಗ್ತಿದೆ, ಬರೀ ಒಂದೇ ಒಂದು CCTV, ಅದು ಕೂಡ ಯಾವ್ದೋ ಬೇರೆ ಡೈರೆಕ್ಷನ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಸೊ ಕಳ್ಳರು ಬಂದಿದ್ದು ಎತ್ಕೊಂಡೋಗಿದ್ದು ಏನೇನು ಪ್ರೂಫ್ ಇರಲ್ಲ. ನೋಡಿ ಟೈಮ್ ಸರಿ ಇಲ್ಲ ಅಂತಾರಲ್ಲ, ಅದ್ ಗೊತ್ತಾ ನಿಮ್ಗೆ? ಅದಕ್ಕೆ ದೊಡ್ಡ ಎಕ್ಸಾಂಪಲ್ ನಾನು. ಕೊನೆಗೆ ಪೊಲೀಸರು ಉಳ್ಕೊಂಡಿದ್ದು ಬರೀ ಒಂದೇ ಒಂದು ಪ್ರೂಫ್, ಅದೇ ಬಂದು ಅವರ ಫಿಂಗರ್ ಪ್ರಿಂಟ್ DNA. ಸೊ ಆ ಫಿಂಗರ್ ಪ್ರಿಂಟ್ DNA ನ ತಗೊಂಡು ಮ್ಯಾಚ್ ಮಾಡಿದಾಗ ಗೊತ್ತಾಗಿದ್ದೆ ಆ ಒಂದು ಇಬ್ರು ಕೈದಿಗಳು. ಸೊ ಅವ್ರ ಇಬ್ರು ಇವಾಗ ಹಿಡ್ದಾಕೊಂಡು ಪ್ಯಾರಿಸಿನ ಪೊಲೀಸರು ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಬಟ್ ಇದ್ರಲ್ಲಿ ಇದ್ದಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಈ ಮಾನ್ಯುಮೆಂಟ್ಸ್ ಏನ್ ಕಳ್ತನ ಇದೆಯಲ್ಲ ಅದು ಸಿಗೋದು ಮೋಸ್ಟ್ಲಿ 50-50% ಅನ್ಸುತ್ತೆ. ಬಿಕಾಸ್ ಏನಕ್ಕೆ ಅಂದ್ರೆ ಇದು ಮೊದ್ಲೇ ಆಗ್ಲೇ ಅಂದಂಗೆ ಜ್ಯುವೆಲ್ರೀಸ್ಗಳು ಇದನ್ನ ಆರಾಮಾಗಿ ಡಿಸ್ಮ್ಯಾಂಟಲ್ ಮಾಡಿ ಬೇರೆ ಕಂಟ್ರಿಗೆ ಸಾಕ್ಸ್ಬಿಟ್ರೆ ಗೊತ್ತಾಗಲ್ಲ. ಕಂಟೆಂಟ್ ನಾನು ಇಲ್ಲಿಗೆ ಮುಗಿಸ್ತಾ ಇದೀನಿ. ಇದೇ ತರ ಕಂಟೆಂಟ್ ನಾನು ಇನ್ನೂ ತಗೊಂಡ್ಬರ್ತೀನಿ. ಅಲ್ಲಿಗೂ ಸ್ಟೇ ಟ್ಯೂನ್. ಜೈ ಹಿಂದ್, ಜೈ ಕರ್ನಾಟಕ.